ರಾಜಧಾನಿ ಬೆಂಗಳೂರಿಗೆ ತಟ್ಟಲಿದೆ ಸಂಕಷ್ಟ. ಯಾಕಂದ್ರೆ ಇಂದಿನಿಂದ ಕಸ ಸಾಗಿಸೋ ಚಾಲಕರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಕೆಲಸ ಕಾಯಂಗೆ ಆಗ್ರಹಿಸಿ ಆಟೋ ಚಾಲಕರ ಪ್ರತಿಭಟನೆ ಇದಾಗಿದೆ. ಇದರ ಜೊತೆಗೆ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಕಸ ವಿಲೇವಾರಿಯನ್ನ ನಿಲ್ಲಿಸಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಕಸ ಸಾಗಿಸೋ ಆಟೋ ಲಾರಿ ಚಾಲಕರ ಪ್ರತಿಭಟನೆಗೆ ಈಗಾಗಲೇ ಕರೆಯನ್ನ ಕೂಡ ನೀಡಲಾಗಿತ್ತು. ಅದರಂತೆ ಇವತ್ತು ವಿವಿಧ ಸಂಘಟನೆಗಳ ಜೊತೆ ಸೇರಿ ಪ್ರತಿಭಟನೆಗೆ ಆಟೋ ಚಾಲಕರು ಸಿದ್ಧತೆಗಳನ್ನು ನಡೆಸಿಕೊಂಡಿದ್ದಾರೆ. ಡಿಸೆಂಬರ್ 2ರಿಂದ ಅಮರಣಾಂತ ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿತ್ತು. ಹೀಗಾಗಿ ಕಸ ಸಂಗ್ರಹ ಆಟೋಗಳು ಲಾರಿಗಳ ಸಂಚಾರ ಬಂದ್ ಆಗಲಿದೆ. ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಉಪವಾಸ ಸತ್ಯಾಗ್ರಹವನ್ನು ನಡೆಸುವುದಕ್ಕೆ ಲಾರಿ ಚಾಲಕರು ಹಾಗೆ ಆಟೋ ಚಾಲಕರೆಲ್ಲರೂ ಕೂಡ ಸಿದ್ಧತೆಗಳನ್ನು ನಡೆಸಿಕೊಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ಬೆಂಗಳೂರಿಗೆ ತಟ್ಟಲಿದೆ ಕಸದ ಸಂಕಷ್ಟ ಅಂತಲೇ ಹೇಳಬಹುದು. ಸದ್ಯ ರಾಜಧಾನಿಯಲ್ಲಿ ಈಗಾಗಲೇ ಕಸ ವಿಲೇವಾರಿ ಸಮಸ್ಯೆ ಬೆಳಗಾದ್ರೆ ಎದ್ದು ಕಾಣಿಸ್ತಾ ಇರುತ್ತೆ. ಯಾಕಂದರೆ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಕಸದ ರಾಶಿ ತುಂಬಿಕೊಂಡಿರುತ್ತೆ. ಇಂತಹ ಸಂದರ್ಭದಲ್ಲಿ ಆಟೋ ಚಾಲಕರು ಲಾರಿ ಚಾಲಕರು ಪ್ರತಿಭಟನೆಯನ್ನು ಕೈಗೊಳ್ತಾ ಇರೋದ್ರಿಂದ ಖಂಡಿತ ಸಿಲಿಕಾನ್ ಸಿಟಿ ಗಬ್ಬು ನಾರೋದು ಫಿಕ್ಸ್ ಅಂತಲೇ ಹೇಳಬಹುದು. ಸೊ ಇವರ ಈ ಒಂದು ಪ್ರತಿಭಟನೆಗೆ ಉಪವಾಸ ಸತ್ಯಾಗ್ರಹಕ್ಕೆ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ, ಏನಾದರೂ ಭರವಸೆಗಳನ್ನು ನೀಡುತ್ತಾ ಅನ್ನೋದರ ಕುರಿತಾಗಿಯೂ ಕೂಡ ಕಾದು ನೋಡಬೇಕು. ಸದ್ಯಕ್ಕೆ ಬಹುಮುಖ್ಯವಾಗಿ ಈ ಒಂದು ಪ್ರತಿಭಟನೆ ನಡೆಸೋದಕ್ಕೆ ಕಾರಣ ಏನೇನು ಬೇಡಿಕೆ ಈಡೇರಿಕೆಗೆ ಇಲ್ಲಿ ಆಟೋ ಚಾಲಕರು ಲಾರಿ ಚಾಲಕರು ಅಂದರೆ ಕಸದ ಲಾರಿ ಚಾಲಕರು ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಆಗ್ರಹಿಸಿದ್ದಾರೆ. ಅಂದರೆ IPD ಸಾಲಪ ವರದಿಯನ್ನು ಜಾರಿಗೊಳಿಸಬೇಕು, ಹಾಗೆ ಘನತ್ಯಾಜ್ಯ ವಿಲೇವಾರಿ ಮಾಡೋ ಚಾಲಕರ ಸೇವೆಯನ್ನು ಕಾಯಂ ಮಾಡಬೇಕು. ಇದರ ಜೊತೆಗೆ ಚಾಲಕರು ಸಹಾಯಕರನ್ನ ಪೌರ ಕಾರ್ಮಿಕರು ಅಂತ ಹೇಳಿ ಪರಿಗಣಿಸಬೇಕು. ಹಾಗೆ 2023ರಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಚಾಲಕರನ್ನ ಕಾಯಂ ಮಾಡಬೇಕು. ಇನ್ನು ಹೊರಗುತ್ತಿಗೆ ಕಾರ್ಮಿಕರನ್ನ ನೇರ ವೇತನಕ್ಕೆ ಪರಿಗಣಿಸಬೇಕು ಅನ್ನೋದು ಇಲ್ಲಿ ಬಹುಮುಖ್ಯವಾದಂತಹ ಬೇಡಿಕೆಗಳಾಗಿವೆ. ಪೌರ ಕಾರ್ಮಿಕರನ್ನ ನೇರ ಪಾವತಿ ಅಡಿಗೆ ಸರ್ಕಾರ ಆದೇಶ ಮಾಡ್ತದೆ. ಅದರಲ್ಲಿ ನಮ್ಮ ಡ್ರೈವರ್ಸ್ ಕ್ಲೀನರ್ಸ್ನ ಕೂಡ ಪೌರ ಕಾರ್ಮಿಕರಲ್ಲ ಅಂತೇಳಿ ಅವ್ರನ್ನ ಸಪ್ರೇಟಾಗಿ ಬದಿಗಿಟ್ಟು ಬರೀ ಈಗ 2024ರಲ್ಲಿ ಅವ್ರನ್ನ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಸರ್ಕ್ಯುಲರ್ನು ಬಿಡುಗಡೆ ಮಾಡಿದ್ರು. ಅದೇ ರೀತಿಯಲ್ಲಿ ನೇಮಕಾತಿ ಕೂಡ ಮಾಡ್ಕೊತಾ ಇದ್ದಾರೆ. ಆದರೆ ಡ್ರೈವರ್ಸ್ ಕ್ಲೀನರ್ಸ್ಗಳು ಇಳ್ದೇನೆ ಇಲ್ಲಿ ಬೆಂಗಳೂರಲ್ಲಿರುವಂಥ ಕಸ ಹೊರಗಡೆನೇ ಹೋಗಲ್ಲ. ಅಂಥದ್ರಲ್ಲಿ ಅಂಥ ಕಸನ ಸಾಗಿಸ್ತಾ ಇರೋವಂಥವ್ರು ಮತ್ತು ಮನೆ ಕಸ ತಗೊಳ್ಳೋ ಅಂಥವ್ರನ್ನ ಇದುವರೆಗೂ ಅವ್ರಿಗೆ ನ್ಯಾಯ ಕೊಡೋದಕ್ಕೆ ಸರ್ಕಾರಗಳು ಯಾವುದು ಮುಂದಾಗದೇ ಇರೋದ್ರಿಂದ ಸುಮಾರು ಮನವಿ ಪತ್ರಗಳನ್ನ ಕೊಟ್ಟಿದ್ರೂ ಅದ್ರ ಪ್ರತಿಫಲ ಸಿಗದೇ ಇರೋದ್ರಿಂದ ತುಂಬ ನೊಂದು ಕೊನೆಯದಾಗಿ ನಾವು ಈ ಒಂದು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹನ ಕುತ್ಕೊಳ್ಳೋದಕ್ಕೆ ನಾವು ತೀರ್ಮಾನ ತೊಗೊಂಡಿದ್ದೀವಿ ಸರ್. 4,000 ಆಟೋಗಳಿವೆ, 1,100ರಿಂದ 1,200 ಲಾರಿ ಕಾಂಪ್ಯಾಕ್ಟ್ಗಳಿವೆ ಸರ್. ಸಂಧಾನಕ್ಕೆ ಬಂದರೆ ಅಂತಲ್ಲ ಸರ್, ಆದೇಶ ಕೊಟ್ಟರೆ ಇವ್ರನ್ನ ಕಾಯಂ ವಿಲೀನಗೊಳಿಸಿದ್ರೆ ಮಾತ್ರನೇ ನಾವು ಈ ಹೋರಾಟನ ಕೈ ಬಿಡೋ ಉದ್ದೇಶ ಇದೆ ಸರ್. ಅಂದರೆ 2ನೇ ತಾರೀಕಿಂದ ಕಸ ಇತ್ತಲ್ಲ, ಅದೇ ಕಾರಣ ಸರ್. ಖಂಡಿತವಾಗ್ಲೂ ಎಲ್ಲ ಕಡೆನೂ ಸ್ಟಾಪ್ ಆಗ್ತಾಯಿದೆ. ಎಲ್ಲ ಚಾಲಕರು ಸಹಾಯಕರುಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ದಲಿತ ಸಂಘಟನೆಗಳು ಸಪೋರ್ಟ್ ಮಾಡ್ತಾ ಇದೆ, ಕನ್ನಡ ಪರ ಸಂಘಟನೆಗಳು ಸಪೋರ್ಟ್ ಮಾಡ್ತಾ ಇದೆ, ಅದೇ ರೀತಿ ಕಾರ್ಮಿಕ ಸಂಘಟನೆಗಳು ಕೂಡ ಸಪೋರ್ಟ್ ಮಾಡ್ತಾ ಇದೆ. ಆದ್ರಿಂದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162.
GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.